39ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷ. ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನು ರವಾನಿಸ್ತಾ ಇದ್ದಾರೆ ಟ್ರಂಪ್. 39ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷ. ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನ ಟ್ರಂಪ್ ರವಾನಿಸ್ತಾ ಇದ್ದು, ಒಂದೇ ರಾತ್ರಿಯಲ್ಲಿ ಇಡೀ ಇರಾನ್ನ ಸರ್ವನಾಶ ಮಾಡಬಹುದು. ಇರಾನ್ನ ವಿದ್ಯುತ್ ಸ್ಥಾವರಗಳು, ಸೇತುವೆಗಳ ಮೇಲೆ ದಾಳಿಯನ್ನ ಮಾಡ್ತಿವೆ. ಮಂಗಳವಾರ ಪೂರ್ವ ಸಮಯ ರಾತ್ರಿ 8 ಗಂಟೆಗೆ ಡೆಡ್ಲೈನ್ ಅನ್ನ ನೀಡಿರುವಂತಹ ಟ್ರಂಪ್, ಇದನ್ನ ನೀವು ಗಡುವು ಅಂತ ಅನ್ಕೊಳ್ಳಿ, ಆದ್ರೆ ಈ ಗಡುವಿನಲ್ಲಿ ನಿಮ್ಮ ಡೆಡ್ಲೈನ್ ಏನಿದೆ ಇದು ಪೂರ್ತಿ ಆಯ್ತು ಅಂತಂದ್ರೆ ಇರಾನ್ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಎಚ್ಚರಿಕೆಯನ್ನ ಮತ್ತೊಮ್ಮೆ ಕೊಟ್ಟಿರುವಂತದ್ದು ಟ್ರಂಪ್. ಗಡುವು ಮುಗಿಯುವ ಮುನ್ನವೇ ಇರಾನ್ಗೆ ಟ್ರಂಪ್ ಬೆದರಿಕೆ ಹಾಕ್ತಾ ಇದ್ದಾರೆ. ಒಂದೇ ರಾತ್ರಿಯಲ್ಲಿ ಇಡೀ ಇರಾನ್ ಅನ್ನ ಸರ್ವನಾಶ ಮಾಡುವಂತ ತಾಕತ್ತು ನಮಗಿದೆ, ಆದ್ರೆ ಡೆಡ್ಲೈನ್ ಕೊಡ್ತಿದ್ವಿ ಮಂಗಳವಾರ ಪೂರ್ವ ಸಮಯ ರಾತ್ರಿ 8 ಗಂಟೆಗೆ. ಆ ಡೆಡ್ಲೈನ್ ಮುಗಿಯೋದ್ರೊಳಗೆ ಒಂದು ನಿರ್ಧಾರಕ್ಕೆ, ಅಂತಿಮ ನಿರ್ಧಾರಕ್ಕೆ ಬರಬೇಕು ಇರಾನ್ ಅನ್ನೋದು ಟ್ರಂಪ್ ಅವರ ಒಂದು ಖಡಕ್ ಆದಂಥ ಇರಾನ್ಗೆ ಮೆಸೇಜ್. 39ನೇ ದಿನಕ್ಕೆ ಕಾಲಿಟ್ಟಂತಹ ಮಧ್ಯಪ್ರಾಚ್ಯ ಸಂಘರ್ಷದಲ್ಲಿ ಟ್ರಂಪ್ ಮಾತನಾಡುವ ಭರದಲ್ಲಿ ಅವಾಚ್ಯ ಶಬ್ದಗಳಿಂದ ಇರಾನ್ ಅನ್ನು ನಿಂದಿಸಿದ್ದ ಇದೇ ಟ್ರಂಪ್ ಈಗ ಮತ್ತೊಂದು ಡೆಡ್ಲೈನ್ ಅನ್ನು ಕೊಡ್ತಾ ಇದ್ದಾರೆ. ಇರಾನ್ನ ವಿದ್ಯುತ್ ಸ್ಥಾವರಗಳು ಮತ್ತು ಸೇತುವೆಗಳ ಮೇಲೆ ದಾಳಿ ಮಾಡುವ ಮೂಲಕ ಇರಾನ್ ಅನ್ನ ಸರ್ವನಾಶ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ಮುಗಿಸೋದಕ್ಕೆ ಒಂದೇ ಒಂದು ರಾತ್ರಿ ಸಾಕು, ನನಗೆ ಗಡುವು ಮುಗಿಯೋ ಮುನ್ನವೇ ಎಚ್ಚೆತ್ತುಕೊಳ್ಳಿ ಅಂತ ಇರಾನ್ಗೆ ಟ್ರಂಪ್ ಬೆದರಿಕೆಯನ್ನು ಹಾಕಿದ್ದಾರೆ. ಕದನ ವಿರಾಮಕ್ಕೆ ಒಪ್ಪದ ಇರಾನ್ ಮೇಲೆ ದಾಳಿ. ಇರಾನ್ನ 7 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ನಾಶಪಡಿಸಿದ ಸೌದಿ. ಇಸ್ರೇಲ್ ಸೇನೆ ತನ್ನ ಅಧಿಕೃತ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಮಾಹಿತಿಯನ್ನು ನೀಡಿದೆ. ಇರಾನ್ ಮೇಲೆ ಮಿಸೈಲ್ ಮಳೆಗರೆದಿದೆ ಇಸ್ರೇಲ್. ಇರಾನ್ನ 7 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ನಾಶಪಡಿಸಿದ ಸೌದಿ. ಇಸ್ರೇಲ್ ಸೇನೆ ತನ್ನ ಅಧಿಕೃತ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಮಾಹಿತಿಯನ್ನ ಕೊಟ್ಟಿದೆ ಈ ಬಗ್ಗೆ. ಒಂದ್ ಕಡೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ಭೀಕರ ದಾಳಿ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊತಾ ಇದೆ. ಕದನ ವಿರಾಮಕ್ಕೆ ಒಪ್ಪದ ಇಸ್ರೇಲ್ ಮೇಲೆ ದಾಳಿ ತೀವ್ರಗೊಳಿಸಲಾಗ್ತಾ ಇದೆ. ಇರಾನ್ನ 7 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಸೌದಿ ಅರೇಬಿಯಾ ನಾಶಪಡಿಸಿದೆ. ಇಸ್ರೇಲ್ ಸೇನೆ ತನ್ನ ಅಧಿಕೃತ ಟೆಲಿಗ್ರಾಮ್ನಲ್ಲಿ ಈ ಮಾಹಿತಿಯನ್ನ ನೀಡಿದ್ದು, ಅಥವಾ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಈ ಮಾಹಿತಿಯನ್ನ ಹಂಚಿಕೊಂಡಿದೆ. ಇದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.